ನಮಸ್ಕಾರ ರೈತರೆ. ಇದು ಬಂದ್ಬಿಟ್ಟು ಕುಂಬಳ ಸರ್ಪಂದು ಹನುಮಾನ್ ಅಂತ ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು 4.5 ಇಂದ 5 kg ತನಕ ಬರುತ್ತೆ. ಒಳ್ಳೆ ಮೇಂಟೈನ್ ಮಾಡಿದ್ರೆ 6.5 kg ತನಕನೂ ಬರುತ್ತೆ. ಗಿಡಕ್ಕೆ ಏನಿಲ್ಲ ಅಂತಂದ್ರು 3 ಇಂದ 4 ಕಾಯಿ ಆರಾಮಾಗಿ ಫಿಕ್ಸ್ ಆಗಿ ಬಂದೇ ಬರುತ್ತೆ. ಪ್ಲಾಟ್ ನೋಡ್ತಾ ಇರ್ಬೋದು ಹೆಂಗ್ ಬಂದಿದೆ ಅಂತ. ಪ್ಲಾಟ್ ಸೂಪರ್ ಆಗಿ ಬಂದಿದೆ ಪ್ಲಾಟ್. ಈ ಪ್ಲಾಟ್ ಬಂದ್ಬಿಟ್ಟು 45 days ಆಗಿದೆ ಈಗ. ಪ್ಲಾಟ್ ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಾಯಿ ಹೆಂಗ್ ಸೆಟ್ಟಿಂಗ್ ಆಗಿದೆ ಅಂತೆ. ಮತ್ತು ಫ್ರೂಟ್ ಶೇಪ್ ನೋಡಿ ರೈತರೆ, ಸೂಪರ್ ಆಗಿದೆ ಫ್ರೂಟ್ ಶೇಪ್ ಆಗಲಿ. ಇದು ಟ್ರಾನ್ಸ್ಪೋರ್ಟೇಷನ್ಗೆ ಒಳ್ಳೆ ಇದಿದೆ. ಕಾಯಿ ಗಟ್ಟಿಯಾಗಿದೆ. ಇಲ್ಲೇ ನೋಡ್ತಾ ಇರ್ಬೋದು, ಇದೇ ಏರಿಯಾನಲ್ಲಿ 1, ಈ ಕಡೆ 2 ನೆಕ್ಸ್ಟ್ ಕಾಯಿ ಸೆಟ್ಟಿಂಗು. ಇದು 3ನೇದು ಕಾಯಿ. ಸೊ 3 ಕಾಯಿ ಇಲ್ಲೇ ಇದೆ, ಮತ್ತೆ ತೋರಿಸ್ತೀನಂತೆ. ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಕಾಯಿ ಬರೋದು ಕಂಟಿನ್ಯೂಸ್ ಆಗಿದೆ. ಇಲ್ಲಿ ನೋಡ್ಬೋದು ಯಾವ ತರ ಬಂದಿದೆ ಅಂತ. ಬೆಸ್ಟ್ ಇದೆ. ಇದು ಸರ್ಪನ್ ಸೀಡ್ಸ್ ಹನುಮಾನ್ ಅಂತ. ಹತ್ತತ್ರ ಕಾಯಿ ಸೆಟ್ಟಿಂಗ್ ಆಗಿದೆ. ಹನುಮಾನ್ ವೆರೈಟಿ ಸರ್ಪನ್ ಸೀಡ್ಸ್. ಲಾಂಗ್ ಟ್ರಾನ್ಸ್ಪೋರ್ಟೇಷನ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಲೋ ಮೇಂಟೆನೆನ್ಸ್ ಅಲ್ಲಿ ಒಳ್ಳೆ ಇಳುವರಿ ತಗೋಬಹುದು. 45 days. ಆಮೇಲೆ ಹೂ ಪಿಂದಿ ಕಂಟಿನ್ಯೂಸ್ ಆಗಿದೆ ಪಕ್ಕಕ್ಕೆ. ಸರ್ಪನ್ ಸೀಡ್ಸ್ ಹನುಮಾನ್ ಪಂಪ್ಕಿನ್ ಇಲ್ಲಿ ಮತ್ತೆ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ. ಈ ಕಡೆ ಒಂದಿದೆ. ಗಿಲ್ಡಿಂಗ್ ಸೂಪರ್ ಆಗಿದೆ. ಸೊ ಯಾರ್ಯಾರು ಮಾಡ್ಬೇಕಂತ ಪ್ಲಾನ್ ಮಾಡ್ತಿದ್ದೀರಲ್ಲ, ಇದು ಆಲ್ಮೋಸ್ಟ್ 1.5 ಎಕರೆನಲ್ಲಿ ಇದೆ. ಇದು ಪ್ಲಾಟ್ ನೋಡ್ತಾ ಇರ್ಬೋದು ನೀವು. ಬೆಸ್ಟ್ ಅಂದ್ರೆ ಬೆಸ್ಟ್ ವೆರೈಟಿ. ಆರಾಮಾಗಿ ಮಾಡಿ ಇದರಿಂದ ನೀವು ಇದನ್ನ ಮಾಡಿ ಪ್ರಾಫಿಟ್ ಅನ್ನ ಆರಾಮಾಗಿ ಸೂಪರ್ ಆಗಿ ಬರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು.